ಸರ್ IND ಕೂಟದಲ್ಲಿ ಹಂತ ಬಿರುಕು ಮೋದಿ ಅವರ ವಿರುದ್ಧ ಓಟ್ ಆಗಿದ್ರು, ಎಲ್ಲರೂ ಕೂಡ ಬಿರುಕು ಮತ್ತೆ ಬಿರುಕಾಗಿದೆ. ಅದರಲ್ಲೂ ಕೂಡ ನಿತೀಶ್ ಕುಮಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. RJD ಮತ್ತು NDA ಸರ್ಕಾರ ಮತ್ತೆ ಬರ್ಬೋದಾ? ಈ ಇಂಡಿಯಾ ಒಕ್ಕೂಟ ಒಂದು ರೀತಿಯ ಸ್ವಾರ್ಥಿಗಳ ಒಕ್ಕೂಟ. ಅವರು ಹೇಗಾದರೂ ಮಾಡಿ ಅಧಿಕಾರವನ್ನು ಹಿಡಿಬೇಕು ಅನ್ನೋದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ದೇಶದ ಏಳಿಗೆ ಬಗ್ಗೆ, ರಾಷ್ಟ್ರದ ಅಭಿವೃದ್ಧಿ ಬಗ್ಗೆ ಅವ್ರ ಕಲ್ಪನೆ ಇಲ್ಲದೇನೆ ನಮ್ಮ ಪಕ್ಷಗಳದ್ದು ನಮ್ಮ ವ್ಯಕ್ತಿತ್ವದ ಬಗ್ಗೆ ಏನಾದ್ರು ಲಾಭ ಮಾಡ್ಕೋಬೇಕು ಅನ್ನೋಂಥ ಪ್ರಯತ್ನಕ್ಕೆ ಸೇರಿದಂಥ ಇಂಡಿಯಾ ಒಕ್ಕೂಟ ಅದು. ಆದರೆ ನರೇಂದ್ರ ಮೋದಿಯವರ ಒಕ್ಕೂಟ ಏನಿದೆ, ಎಲ್ಲ ರಾಷ್ಟ್ರೀಯ ಪಕ್ಷಗಳು ಕೂಡ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತ ಉದ್ದೇಶದಿಂದ ಈ ರಾಷ್ಟ್ರದ ಅಭಿವೃದ್ಧಿಗೆ, ರಾಷ್ಟ್ರದ ಏಳಿಗೆಗೋಸ್ಕರ ಎಲ್ಲರೂ ಒಂದಾಗಿರೋದು. ಹಾಗಾಗಿ ಈಗ IND ಒಕ್ಕೂಟದಲ್ಲಿದ್ದಂಥ ಒಬ್ಬೊಬ್ಬರೇ ಹೊರಗೆ ಬರ್ತಾ ಇದ್ದಾರೆ. ಮೊದಲನೇ ಮಮತಾ ಬ್ಯಾನರ್ಜಿ ಹೊರಗೆ ಬಂದರು, ನಿತೀಶ್ ಕುಮಾರ್ ಹೊರಗೆ ಬಂದಿದ್ದಾರೆ, ಕೇಜ್ರಿವಾಲ್ ಹೊರಗೆ ಬಂದಿದ್ದಾರೆ. ಈ ರೀತಿ ಒಬ್ಬೊಬ್ಬರೇ ಹೊರಗೆ ಬರ್ತಾರೆ. ಯಾಕೆ ಅಂತಂದರೆ ಅವರು ಸೀಟ್ ಹೊಂದಾಣಿಕೆಯಲ್ಲಿ ಸರಿ ಹೋಗಲಿಲ್ಲ ಅನ್ನೋ ಥರದಲ್ಲಿ. ಕಾಂಗ್ರೆಸ್ ಪಕ್ಷಕ್ಕೆ ಪರಿಸ್ಥಿತಿ ಎಷ್ಟು ಮಟ್ಟಿಗೆ ಅಂತಂದರೆ, ಈ ಒಂದು IND ಒಕ್ಕೂಟ ಮಾಡಿ ಅದ್ರ ಮುಖಾಂತರ ಹೇಗಾರು ಮಾಡಿ ಅಧಿಕಾರ ಹಿಡಿಬೇಕು ಅನ್ನೋ ಪ್ರಯತ್ನ ಕಾಂಗ್ರೆಸ್ನವ್ರು ಮಾಡಿದ್ರು. ಆದರೆ ಇವತ್ತು ಇಡೀ ದೇಶದಲ್ಲಿ ಒಂದೊಂದು ಪ್ರಾದೇಶಿಕ ಪಕ್ಷಗಳು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೀಟ್ ಹಂಚಿಕೆ ಮಾಡೋಂಥ ಸಂದರ್ಭದಲ್ಲಿ ನಿಮಗೆ 1 ಸೀಟ್ ಕೊಡ್ತೀವಿ, ನಿಮ್ಗೆ 2 ಸೀಟ್ ಕೊಡ್ತೀವಿ, ಬೇಕಾದರೆ ಇರ್ರಿ ಬ್ಯಾಡದಿದ್ರು ಹೋಗ್ರಿ ಅನ್ನೋಂಥ ಒಂದು ಪರಿಸ್ಥಿತಿ ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದು ಒಂದು ಆ ಪಕ್ಷದ ದುರ್ದೈವ. ಯಾಕೆಂದರೆ ನ್ಯಾಯವಾಗಿ ಅಖಿಲ ಭಾರತೀಯ ಪಕ್ಷ ಅತಿ ಹೆಚ್ಚು ಸೀಟನ್ನು ತಗೊಂಡು ಬೇರೆ ಬೇರೆ ಪಕ್ಷಗಳಿಗೆ, ಪ್ರಾದೇಶಿಕ ಪಕ್ಷಗಳಿಗೆ ಕಡಿಮೆ ಸೀಟ್ ಕೊಡಬೇಕು, ಇದು ಪದ್ಧತಿ. ಆದರೆ ಇದು ಉಲ್ಟಾ. ಇದು ಈಗ ಮಮತಾ ಬ್ಯಾನರ್ಜಿ ನಿಮ್ಗೆ 1 ಸೀಟ್ ಕೊಡ್ತೀವಿ, 2 ಸೀಟ್ ಕೊಡ್ತೀವಿ ಅಂತ ಹೇಳ್ತಾ ಇರೋದು, ಇವೆಲ್ಲ ನೋಡಿದಾಗ ಏನಾಗುತ್ತೆ, ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯ ಇಲ್ಲ ಅನ್ನೋದು ತುಂಬ ಸ್ಪಷ್ಟ ಆಗುತ್ತೆ. ಲೋಕಸಭೆ ಚುನಾವಣೆ ಮುಗಿತಿದ್ದಂಗೆ ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಗೆ ಪೂರ್ಣ ಬಹುಮತ, 400 ಸೀಟಿಗೂ ಹೆಚ್ಚಿಗೆ ಸೀಟ್ ಪಡೆದು ಮತ್ತೊಮ್ಮೆ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ರಾಷ್ಟ್ರದಲ್ಲಿ ಅಷ್ಟೇ ಅಲ್ಲ, ವಿಶ್ವನಾಯಕರಾಗೂ ಕೂಡ ಅವರು ಮುಂದುವರಿತಾರೆ ಅನ್ನೋ ವಿಶ್ವಾಸ ಇಡೀ ದೇಶದ 140 ಕೋಟಿ ಜನರಿಗೂ ಇದೆ. ಸರ್, ಈಗ ಮಂಡ್ಯದಲ್ಲಿ ಒಂದು ಇದಾಗಿದೆ ಸರ್, 108 ಅಡಿ ಭಗಧ್ವಜ ಹಾರಿಸಿದಂತೆ. ಈಗ ಅಲ್ಲಿ ಲಾಠಿ ಚಾರ್ಜ್ ಎಲ್ಲ ಆಗ್ತದೆ. ನಾನು ಕೂಡ ಬೆಳಿಗ್ಗೆ ಟಿವಿಗಳಲ್ಲಿ ನೋಡಿದೆ. ಗ್ರಾಮ ಪಂಚಾಯತಿಯ ಪರ್ಮಿಷನ್ ತಗೊಂಡು 108 ಅಡಿಯ ಒಂದು ಧ್ವಜಸ್ತಂಭಕ್ಕೆ ಹನುಮಂತನ ಒಂದು ಧ್ವಜವನ್ನು ಹಾರಿಸಿರೋಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಶಾಸಕರು ಅದನ್ನು ವಿರೋಧ ಮಾಡ್ತಿದ್ದಾರೆ, ಅಧಿಕಾರಿಗಳನ್ನ ಇಟ್ಕೊಂಡು ಆ ಧ್ವಜವನ್ನು ಇಳಿಸಿದ್ದಾರೆ ಅನ್ನೋಂಥ ವಿಚಾರ ನಾನು ಟಿವಿಗಳಲ್ಲಿ ನೋಡಿದೆ. ಆ ಭಾಗದ ನಾಗರಿಕರು, ವಿಶೇಷವಾಗಿ ಆ ಭಾಗದ ತಾಯಂದಿರು ಆ ಶಾಸಕನಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಶಾಪ ಆಗ್ತಾ ಇದ್ದಾರೆ. ನೀವು ಭಕ್ತಿಯಿಂದ ನಾವು ಮಾಡಿದಂಥ ಒಂದು ಹನುಮ ಧ್ವಜವನ್ನು ತೆಗಿತಿದ್ದೀರಿ, ಇದನ್ನು ಯಾವುದೇ ಕಾರಣಕ್ಕೂ ಭಗವಂತ ನಿಮ್ಮದು ಒಳ್ಳೇದು ಮಾಡಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಇಡೀ ಆ ಭಾಗದ ಯುವಕರು, ಹಿರಿಯರು, ನಾಗರಿಕರು, ಹೆಣ್ಮಕ್ಳು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಅದನ್ನು ಪ್ರತಿಭಟನೆ ಮಾಡ್ತಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಂದರ್ಭ ಒತ್ತಾಯ ಮಾಡೋಕ್ಕೆ ಇಷ್ಟಪಡ್ತೀನಿ. ನೀವು ಯಾವಾಗಲೂ ಹೇಳ್ತಾ ಇದ್ದೀರಿ, ನಾನು ಹನುಮಂತನ ಭಕ್ತ, ನಾನು ರಾಮನ ಭಕ್ತ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ರಾಮ, ಹನುಮಂತ ಭಾರತೀಯ ಜನತಾ ಪಾರ್ಟಿ ಸ್ವತ್ತಲ್ಲ ಅಂತ ಹೇಳ್ತಿರೋಂಥ ಸಂದರ್ಭದಲ್ಲಿ ನಾವು ಹೇಳ್ತಿದ್ವಿ, ಭಾರತೀಯ ಜನತಾ ಪಾರ್ಟಿ ಸ್ವತ್ತು, ರಾಮ ಹನುಮಂತ ಅಲ್ಲ ನಾವು ಹೇಳ್ತಿದ್ದೀವಿ, ಅದರಾಗೆ ಅನುಮಾನ ಇಲ್ಲ. ಈಗ ಅಲ್ಲೇನು ಮಂಡ್ಯ ಜಿಲ್ಲೆ ನಡೀತಾ ಇದೆ, ಆ ಹನುಮಂತನ ಧ್ವಜವನ್ನು ತೆಗಿತಿದಾರಲ್ಲ, ಅದರಲ್ಲಿ ನೀವು ರಾಮನ ಭಕ್ತರು, ಹನುಮಂತನ ಭಕ್ತರು ಅನ್ನೋದನ್ನು ಸ್ಪಷ್ಟ ಆಗತ್ತೆ ಅನ್ನೋಂಥ ಅಂಶ ಹೇಳೋಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ಆ ಧ್ವಜವನ್ನು ಹಾರಿಸೋದಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬಾರ್ದು ಅನ್ನೋದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಬಿಹಾರ್ನಲ್ಲಿ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಮೊನ್ನೆಯಿಂದನೇ ಅವ್ರು ಹೇಳ್ತಾ ಇದ್ರು, ನಮಗೂ ಕೂಡ ಆ ಇನ್ನೊಂದು ಪಕ್ಷಕ್ಕೂ ಹೊಂದಾಣಿಕೆ ಆಗ್ತಾ ಇಲ್ಲ, ಸರಿ ಹೋಗ್ತಾ ಇಲ್ಲ ಅಂತ. ಅವ್ರು ನಿನ್ನೆ ಡೆಲ್ಲಿಗೆಲ್ಲ ಬಂದಿದ್ದಾರೆ, ಅವ್ರು ಶಾಸಕರನ್ನ ಕರ್ಕೊಂಡು ಬಂದಿದ್ದಾರೆ, ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ BJP ಮತ್ತು ನಿತೀಶ್ ಕುಮಾರ್ ಅವ್ರ ಪಾರ್ಟಿ ಎರಡೂ ಸೇರಿ ಅಲ್ಲಿ ಸರ್ಕಾರ ರಚನೆ ಮಾಡುತ್ತೆ ಅನ್ನೋಂಥ ವಿಶ್ವಾಸ ನನಗೂ ಇದೆ. ನೋಡೋಣ ಏನಾಗುತ್ತೆ ಅಂತ. ಈಗ ಸಿದ್ದರಾಮಯ್ಯ ಅವರು ಚಿತ್ರದುರ್ಗದಲ್ಲಿ ಒಂದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ, ಶೋಷಿತರ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ.
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಚುನಾವಣೆಗಳ ಸಂದರ್ಭದಲ್ಲಿ ಶೋಷಿತರು, ಹಿಂದುಳಿದವರು, ದಲಿತರು ನೆನಪುಗಳು ಆಗತ್ತೆ. ಬೇರೆ ಸಂದರ್ಭದಲ್ಲಿ ಅವ್ರಿಗೆ ಆಗಲ್ಲ. ಹಾಗಾಗಿ ಚುನಾವಣೆ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ನನ್ನ ಜೊತೆಗಿದ್ದಾರೆ, ಹಿಂದುಳಿದವರು, ದಲಿತರು ಇದ್ದಾರೆ ಅಂತ ತೋರಿಸೋದಕ್ಕೆ ಅವರು ಈ ರೀತಿ ಸಮಾವೇಶಗಳು ಮಾಡ್ತಿದ್ದಾರೆ. ಒಂದು, ಮುಖ್ಯಮಂತ್ರಿಗಳಾಗಿ 9 ವರ್ಷ ಆಯಿತು. ಅವರು ಕಾಂತರಾಜ್ ವರದಿಯ ಒಂದು ಮಂಡನೆ ಮಾಡೋದಕ್ಕೆ ನಾನು ಖಂಡಿತ ಅದನ್ನು ತಗೋತೀನಿ ಅಂತ ಹೇಳ್ತಾರೆ. ಅದಾದ ನಂತರ ಬೇರೆ ಬೇರೆ ಕಾರಣಕ್ಕೆ ತೊಗೊಳ್ಲಿಲ್ಲ, ಆಯಿತು. ಈಗ ಈ ಜಾತಿ ಜನಗಣತಿ ಬಗ್ಗೆ ಜಯಪ್ರಕಾಶ್ ಹೆಗ್ಡೆ ಅವ್ರನ್ನ ಭಾರತೀಯ ಜನತಾ ಪಾರ್ಟಿ ಆ ಸಮಿತಿಯ ಅಧ್ಯಕ್ಷರು ಮಾಡಿದ ನಂತರ ಅವರು ಮೊನ್ನೆ ತನಕನೂ ಆಗಿಲ್ಲ ರೆಡಿ ಆಗಿಲ್ಲ ಅಂತ ಹೇಳ್ತಾಯಿದ್ರು. ಅವ್ರು ತುಂಬ ಸ್ಪಷ್ಟವಾಗಿ ಹೀಗೆ ನೆನ್ನೆಲ್ದ ಮೊನ್ನೆ ಹೇಳಿದ್ದಾರೆ, ನನ್ನ ಹತ್ರ ಆ ಜಾತಿ ಜನಗಣತಿ ರೆಡಿ ಇದೆ. ಇದ್ರ ಕಾಂತರಾಜ್ ವರದಿನೂ ಅಲ್ಲ, ಜಯಪ್ರಕಾಶ್ ಹೆಗ್ಡೆ ವರದಿನೂ ಅಲ್ಲ. ನಾವು ಇಡೀ ಕರ್ನಾಟಕ ರಾಜ್ಯದ ಸರ್ವೆ ಮಾಡಿ ಅದ್ರ ರಿಪೋರ್ಟ್ ನನ್ನ ಕೈಲಿದೆ. ಯಾವಾಗ ಮುಖ್ಯಮಂತ್ರಿ ಕೇಳಿದ್ರು ಆ ಟೈಮಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನಾನು ಮುಖ್ಯಮಂತ್ರಿಗಳೇ ಉತ್ತರ ಕೊಟ್ಟಿದ್ದಾರೆ. ಅವ್ರಿಗೆ ಯಾಕೆ ಒಂದು ಸ್ವಲ್ಪ ದಿನ ನಾನು ಟೈಮ್ ಎಕ್ಸ್ಟೆಂಡ್ ಮಾಡಬಾರ್ದು ಅಂತ ಅವ್ರು ಎಕ್ಸ್ಟೆಂಡು ಮಾಡಿಕೊಟ್ಟಿದ್ದಾರೆ. ಜಾತಿ ಜನಗಣತಿ ರೆಡಿ ಇದೆ, ತಗೊಳ್ಬೇಕಾದಂಥ ಮುಖ್ಯಮಂತ್ರಿಗಳು ಯಾತಕ್ಕೋಸ್ಕರ ಆ ಟೈಮ್ ಎಕ್ಸ್ಟೆಂಡ್ ಮಾಡಿಕೊಟ್ಟಿದ್ದಾರೆ. ಇದು ಮತ್ತೆ ಆ ಶೋಷಿತರಿಗೆ, ಹಿಂದುಳಿದವರಿಗೆ, ದಲಿತರಿಗೆ ಮಾಡ್ತಾರೆ ಅಂತ ದ್ರೋಹ ಅನ್ನಂತೂ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಜಯಪ್ರಕಾಶ್ ಹೆಗ್ಡೆ ಅವರ ಅಧ್ಯಕ್ಷರಿದ್ದಾರೆ, ಅವ್ರು ಹೇಳಿದ್ದಾರೆ ರೆಡಿ ಇದೆ ಅಂತ. ರೆಡಿ ಇರದಂಥ ವರದಿಯನ್ನು ತಗೋಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತೀನಿ. ಸರ್, ಈಗ ಬಿಜೆಪಿಗೆ ಸಾಕಷ್ಟು ಜನ ಬರ್ತಿದ್ದಾರೆ. ಈಗ ಶೆಟ್ಟರು ಮೊದಲಾಗಿ ಬಂದಿದ್ದಾರೆ, ಇನ್ನಷ್ಟು ಜನ ಬರ್ತಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತು ಯಡಿಯೂರಪ್ಪ ಆದಿಯಾಗಿ ಹೇಳ್ತಾರೆ. ಚರ್ಚೆಗಳು ನಡೀತಾ ಗೊತ್ತಿಲ್ಲ ನನಗೆ ಯಾರ್ಯಾರು ಬರ್ತಿದ್ದಾರೆ ಗೊತ್ತಿಲ್ಲ. ಇವತ್ತು ಇಡೀ ದೇಶದ ವಾತಾವರಣ ಇದೆ. 140 ಕೋಟಿ ಜನನೂ ಹೇಳ್ತಿದ್ದಾರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು. ಹಾಗಾಗಿ ಇಂಥ ವಾತಾವರಣ ಇರೋಂಥ ಸಂದರ್ಭದಲ್ಲಿ ಯಾರ್ಯಾರು ರಾಮ ಭಕ್ತರು ಅಂತಂತಾರೋ, ಯಾರ್ಯಾರು ದೇಶಭಕ್ತರು ಅಂತಂತಾರೋ ಅವರೆಲ್ಲರೂ ಕೂಡ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಅಪೇಕ್ಷೆಯಿಂದ ಅನೇಕರು ಭಾರತೀಯ ಜನತಾ ಪಾರ್ಟಿಗೆ ಬರ್ತಾ ಇದ್ದಾರೆ. ಬಂದರೆ ಸಂತೋಷ. ಆದರೆ ಸ್ಪೆಸಿಫಿಕ್ ಆಗಿ ಇಂಥವ್ರು ಬರ್ತಾರೆ ನನಗೆ ಗೊತ್ತಿಲ್ಲ. ಸರ್, ಇವತ್ತು ಅತಿರುದ್ರ ಮಹಾಯಾಗದಲ್ಲಿ ಭಾಗಿಯಾಗಿದೆ ಸಂಕಲ್ಪ. ನೀವು ಕೂಡ ಪ್ರಧಾನಿ ಮತ್ತೊಮ್ಮೆ ಪ್ರಧಾನಿ ಇವತ್ತು ಇಲ್ಲಿ ಅತಿರುದ್ರ ಮಹಾಯಾಗ ಮತ್ತೂರಿನಲ್ಲಿ ವಿಶೇಷವಾಗಿ ನಡೀತಾ ಇದೆ. 3 ದಿನದ ಮೊನ್ನೆ ಇವತ್ತು ಮತ್ತು ನಾಳೆ ನಡೆಯುತ್ತೆ. 11 ಹೋಮಕುಂಡಗಳಲ್ಲಿ ನಾಳೆ ಪೂರ್ಣ ಅತಿರುದ್ರ ಯಾಗ ಆಗತ್ತೆ. ಇದು ದೇಶಕ್ಕೆ ಒಳ್ಳೆಯದಾಗಲಿ ಮತ್ತು ಮೋದಿ ಪ್ರಧಾನಮಂತ್ರಿಯಾಗಿ ದೇಶಕ್ಕೆ ಒಳ್ಳೇದು ಮಾಡಲಿ ಅನ್ನೋಂಥ ಉದ್ದೇಶದಿಂದ ಇಲ್ಲಿ ನಡೀತಾ ಇರೋದಕ್ಕೆ ತುಂಬ ಸಂತೋಷದಿಂದ ನಾವೆಲ್ಲರೂ ಬಂದಿದ್ದೇವೆ. ಖಂಡಿತ ಈ ಒಂದು ಯಜ್ಞ ಇಡೀ ದೇಶಕ್ಕೆ ಒಳ್ಳೆಯದಾಗತ್ತೆ ಅನ್ನೋಂಥ ವಿಶ್ವಾಸ ನಮಗೂ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.